ಹಲೋ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ದೀಪಾ ಈಸಿ ಹೋಮ್ ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ವಲ್ಪ ಕೂಡ ಸೋಡಾನ ಬಳಸ್ತೇನೆ ತುಂಬ ಚೆನ್ನಾಗಿ ಉಬ್ಬಿ ಬರ್ತಕ್ಕಂಥ ಬಜ್ಜಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಮೊದಲು ಬೇಕಾಗಿರುವಂಥ ಸಾಮಗ್ರಿಗಳು ನೋಡ್ಕೊಳ್ಳೋಣ. ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಅಜ್ವೈನ್ ಅಥವಾ ಓಂ ಕಾಳು, ಖಾರಕ್ಕೆ ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಡೀಪ್ ಫ್ರೈಗೆ ಎಣ್ಣೆ. ಬನ್ರಿ ಈ ಕೆಲವು ಸಾಮಗ್ರಿಯನ್ನು ಉಪಯೋಗಿಸಿ ರುಚಿಕರವಾದಂಥ ಬಜ್ಜಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲು ಹಿಟ್ಟು ಕಲಿಸ್ಕೋಬೇಕು. ಹಾಗಾಗಿ ಒಂದು ಮಿಕ್ಸಿಂಗ್ ಬೌಲ್ಗೆ ಈ ಕಪ್ನಿಂದ 1 ಕಪ್ನಷ್ಟು ಜಡಿ ಮಾಡಿ ಇಟ್ಕೊಂಡಿರುವಂಥ ಕಡಲೆ ಹಿಟ್ಟು ಹಾಕೊತಾ ಇದ್ದೀನಿ. ಆಮೇಲೆ ಅದೇ ಕಪ್ನಿಂದ 1/4 ಕಪ್ನಷ್ಟು ಅಕ್ಕಿ ಹಿಟ್ಟು ಕೂಡ ಹಾಕೊತಾ ಇದ್ದೀನಿ. ಇದ್ರೆ ಹಾಕೊಡ್ರಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಅಜ್ವೈನ್ ಅಥವಾ ಓಂ ಕಾಳನ್ನು ಈ ರೀತಿ ಅಂಗೈಯಲ್ಲಿ ತಿಕ್ಕಿ ಹಾಕೊತಾ ಇದ್ದೀನಿ. ಈ ರೀತಿ ಹಾಕೊಳ್ಳೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಖಾರಕ್ಕೆ 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕೊತಾ ಇದ್ದೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ಕೊಳ್ರಿ. ಆಮೇಲೆ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ರಿ. ನೆನಪಿರಲಿ, ಎಣ್ಣೆಯಲ್ಲಿ ಬಿಟ್ಟಾಗ ಬಜ್ಜಿ ನಮಗೆ ಚೆನ್ನಾಗಿ ಉಬ್ಬಿ ಬರಬೇಕು ಅಂದರೆ ಈ ಟೈಮ್ನಲ್ಲಿ ಒಂದು ಸ್ವಲ್ಪ ಇದಕ್ಕೆ ಎಣ್ಣೆ ಹಾಕೋಬೇಕು. ಬಿಸಿ ಎಣ್ಣೆ ಹಾಕಿದ್ರಂತೂ ಇನ್ನೂ ಚೆನ್ನಾಗಿ ಉಬ್ಬುತ್ತೆ. ಬೇಕಂದರೆ ಬಿಸಿ ಎಣ್ಣೆ ಹಾಕಿ ಕಲಿಸ್ಕೊಳ್ರಿ, ಇಲ್ಲಾಂದರೆ ನಾರ್ಮಲ್ ಎಣ್ಣೆನ ಹಾಕಿ ಕೂಡ ನೀವು ಕಲಿಸ್ಕೋಬೋದು. ಸೋಡಾ ಹಾಕೋದು ಬೇಡ, ಸೋಡಾ ಬದಲಿಗೆ ಬಿಸಿ ಎಣ್ಣೆನ ಹಾಕಿ ಕಲಿಸ್ಕೊಳ್ರಿ. ನೋಡಿ, ಚೆನ್ನಾಗಿ ರೀತಿ ಒಂದು ಸಲ ಮಿಕ್ಸ್ ಮಾಡಿದ್ಮೇಲೆ ಈಗ ಇದರಲ್ಲಿ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಳ್ಳೋಣ. ಹಿಟ್ಟು ಅದಕ್ಕೆ ಕಲಿಸ್ಕೋಬೇಕು. ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತಿಳುವಾಗೂ ಇರಬಾರ್ದು. ಮುಂದೆ ಹೋಗ್ತಾ ತೋರಿಸ್ತೀನಿ ಯಾವ ರೀತಿ ಇರಬೇಕು ಅಂತೇಳಿ. ಇನ್ನೊಂದು, ಬಜ್ಜಿ ಒಳಗಡೆಯಿಂದ ಹಿಟ್ಟು ಥರ ಉಳಿಬಾರ್ದು. ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ಹಿಟ್ಟು ಕಲಿಸುವಾಗ ನೀವು ಒಂದೇ ಸಲಕ್ಕೆ ಜಾಸ್ತಿ ನೀರು ಸೇರಿಸ್ಕೋಬಾರ್ದು. ಈ ರೀತಿ ಸ್ವಲ್ಪ ನೀರು ಹಾಕಿ ಕಲಿಸೋದ್ರಿಂದ ಹಿಟ್ಟು ನಿಮಗೆ ಚೆನ್ನಾಗಿ ರೆಡಿ ಆಗುತ್ತೆ ಮತ್ತು ಇದರಿಂದ ಬಜ್ಜಿ ಮಾಡಿದ್ರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಸ್ವಲ್ಪನೇ ನೀರು ಹಾಕಿ ಈ ಹದಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ರಿ. ನೋಡಿ, ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ. ಈಗ ಇದನ್ನು ಒಂದು 5 ನಿಮಿಷ ಪಕ್ಕಕ್ಕೆ ಇಟ್ಕೊಳ್ಳೋಣ. ಅಷ್ಟರಲ್ಲೇ ಹೀರೆಕಾಯಿನೂ ರೆಡಿ ಮಾಡ್ಕೊಳ್ಳೋಣ. ನೋಡಿರಿ, ನಾನಿಲ್ಲಿ ಒಂದು 1/4 kg ಆಗುವಷ್ಟು ಹೀರೆಕಾಯಿನ ತೊಗೊಂಡಿದ್ದೀನಿ. ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮೇಲ್ಗಡೆ ಕಾಣಿಸ್ತಾ ಇರೋದನ್ನು ಲೈಟಾಗಿ ತೆಗಿಯೋಣ. ತುಂಬ ತೆಗಿಯೋಕೆ ಹೋಗಬೇಡ್ರಿ. ತುಂಬ ತೆಗೆದುಬಿಟ್ರೆ ಕಟ್ ಮಾಡಿ ಹಿಟ್ಟಿನಲ್ಲಿ ಅದ್ದಿ ಎಣ್ಣೆಯಲ್ಲಿ ಬಿಡುವಷ್ಟರಲ್ಲೇ ಹೀರೆಕಾಯಿ ಮೆತ್ತಗಾಗಿಬಿಡುತ್ತೆ. ಆಗ ಬಜ್ಜಿ ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ. ಹಾಗಾಗಿ ಮೇಲ್ಗಡೆ ಚೂಪಾಗಿ ಕಾಣಿಸ್ತಾ ಇದೆ ನೋಡಿರಿ, ಅಷ್ಟೇ ತೆಗೀರಿ. ಇದೇ ರೀತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹೀರೆಕಾಯಿನ ತೊಗೊಂಡು ನೀಟಾಗಿ ವಾಶ್ ಮಾಡಿ ಮೇಲ್ಗಡೆ ಇರೋದನ್ನು ಲೈಟಾಗಿ ತೆಗೆದು ನೀಟಾಗಿ ಮತ್ತೊಮ್ಮೆ ವಾಶ್ ಮಾಡಿನೇ ಕಟ್ ಮಾಡಿಕೊಡ್ರಿ. ಈಗ ಯಾವ ರೀತಿ ಕಟ್ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನಿವತ್ತು ಹೀರೆಕಾಯಿನೂ ಈ ರೀತಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಒಂದೇ ಸಮನಾಗಿ ಬರಲಿ ಅಂತೇಳಿ ಈ ರೀತಿ ಅಳತೆ ಮಾಡಿ ಕಟ್ ಮಾಡ್ಕೊತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಉದ್ದುದ್ದಕ್ಕಷ್ಟೇ ಅಲ್ಲದೆ ರೌಂಡಾಗಿ ಕೂಡ ಹೀರೆಕಾಯಿ ಬಜ್ಜಿನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನೋಡಿರಿ, ಉದ್ದುದ್ದಕ್ಕೆ ಕಟ್ ಮಾಡಿದ್ಮೇಲೆ ಈ ರೀತಿ ಸ್ಲೈಸಸ್ ಆಗಿ ಕಟ್ ಮಾಡ್ಕೊತಾ ಇದ್ದೀನಿ. ತುಂಬ ತೆಳ್ಳಗೆ ಮಾಡೋಕ್ಕೆ ಹೋಗಬೇಡ್ರಿ, ಸ್ವಲ್ಪ ದಪ್ಪನೇ ಇರಲಿ. ತುಂಬ ತಿಳುವಾಗಿ ಕಟ್ ಮಾಡಿದ್ರೆ ಹಿಟ್ಟಿನಲ್ಲಿ ಅದ್ದು ಅಷ್ಟರಲ್ಲೇ ಕಟ್ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಈ ರೀತಿ ದಪ್ಪಗೆ ಕಟ್ ಮಾಡಿ ಇಟ್ಕೊಳ್ರಿ. ಇದೇ ರೀತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮುಂಚೆನೇ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಡ್ರಿ. ಈ ರೀತಿ ನೀವು ಉದ್ದುದ್ದು ಬೇಕಂದರೆ ಉದ್ದುದ್ದಾಗಿ ಮಾಡ್ಕೊಳ್ರಿ, ಇಲ್ಲ ಅಂದರೆ ರೌಂಡಾಗಿ ಕೂಡ ಮಾಡ್ಕೋಬೋದು. ಅದು ಕೂಡ ಯಾವ ರೀತಿ ಅಂತ ತೋರಿಸ್ತೀನಿ. ಅದೇ ಹೀರೆಕಾಯಲ್ಲಿ ರೌಂಡ್ಗೆ ಕಟ್ ಮಾಡ್ಕೊತಾ ಇದ್ದೀನಿ. ಇದು ಕೂಡ ಅಷ್ಟೇ ಸ್ವಲ್ಪ ದಪ್ಪಗೆ ಇರಲಿ. ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ರಿ. ಈಗ ಹಿಟ್ಟಿನಲ್ಲದ್ದಿ ಡೈರೆಕ್ಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನೋಡಿರಿ, ಕಲಸಿರುವಂಥ ಹಿಟ್ಟು ಒಂದು 5 ನಿಮಿಷ ಆಗಿದೆ. ತುಂಬ ಗಟ್ಟಿ ಅನಿಸಿದ್ರೆ ಸ್ವಲ್ಪ ತೆಳು ಮಾಡಿಕೊಡ್ರಿ. ಹಿಟ್ಟು ತುಂಬ ತಿಳುವಾಗೂ ಇರಬಾರ್ದು, ಈ ಹದಕ್ಕೆ ಇರಬೇಕು. ಈಗ ಕಟ್ ಮಾಡಿರೋ ಹೀರೆಕಾಯಿನೂ ಒಂದೊಂದಾಗಿ ಈ ರೀತಿ ಹಿಟ್ಟಿನಲ್ಲದ್ದಿ ಡೈರೆಕ್ಟಾಗಿ ಎಣ್ಣೆಗೆ ಬಿಡ್ತಾ ಹೋಗೋಣ. ಈ ಕಡೆ ಸ್ಟವ್ನ ಆನ್ ಮಾಡಿ ಫ್ರೈ ಮಾಡಲಿಕ್ಕೆ ಕಡಾಯಿ ಬಿಸಿ ಮಾಡಿ ಇಟ್ಕೊತಾ ಇದ್ದೀನಿ. ಈಗ ಇದರಲ್ಲಿ ಕರಿಲಿಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ. ಮೊದಲು ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಬಿಸಿಯಾಗಿದೆ ಅಲ್ವಂತ ಸ್ವಲ್ಪ ಹಿಟ್ಟು ಹಾಕಿ ಚೆಕ್ ಮಾಡ್ಕೊಳ್ಳೋಣ. ನೋಡಿರಿ, ಎಣ್ಣೆಗೆ ಸ್ವಲ್ಪ ಹಿಟ್ಟು ಹಾಕಿದ್ರೆ ತಕ್ಷಣ ಈ ರೀತಿ ಮೇಲೆ ಬರಬೇಕು. ಈ ರೀತಿ ಮೇಲೆ ಬಂದರೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಅಂತ ಅರ್ಥ. ಎಣ್ಣೆ ಈ ರೀತಿ ಚೆನ್ನಾಗಿ ಬಿಸಿ ಆದಮೇಲೆ ಹಿಟ್ಟಿನಲ್ಲದ್ದಿ ಇಟ್ಕೊಂಡಿರುವಂಥ ಹೀರೆಕಾಯಿನೂ ಒಂದೊಂದಾಗಿ ಈ ರೀತಿ ಬಿಸಿ ಎಣ್ಣೆಗೆ ಬಿಡ್ತಾ ಹೋಗೋಣ. ಹಿಟ್ಟೇನಾದರೂ ತುಂಬ ತೆಳ್ಳಗೆ ಕಲಿಸ್ಕೊಂಡ್ರೆ ಹೀರೆಕಾಯಿನೇ ಬೇರೆ ಆಗುತ್ತೆ, ಹಿಟ್ಟೇ ಬೇರೆ ಆಗುತ್ತೆ. ಹಾಗಾಗಿ ಈ ಹದಕ್ಕೆ ಕಲಿಸ್ಕೊಡ್ರಿ. ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳುವಾಗೂ ಇರಬಾರ್ದು. ಎಣ್ಣೆಲಿ ಎಷ್ಟು ಇಡಿಸುತ್ತೋ ಅಷ್ಟು ಬಿಡ್ರಿ. ಎಣ್ಣೆಲಿ ಬಿಟ್ಟು ಕೂಡಲೇ ಇಮ್ಮಿಡಿಯೇಟಾಗಿ ತಿರ್ಸಕ್ಕೆ ಹೋಗಬೇಡ್ರಿ. ಒಂದು ಕಡೆ ಫ್ರೈ ಆಗೋವರೆಗೂ ಬಿಟ್ಬಿಡ್ರಿ. ಒಂದು ಕಡೆ ಈ ರೀತಿ ಫ್ರೈ ಆದಮೇಲೆ ಒಂದೊಂದಾಗಿ ತಿರುಗಿಸ್ತಾ 2 ಕಡೆಗೂ ಫ್ರೈ ಮಾಡಿಕೊಡ್ರಿ. ಒಳಗಡೆಯಿಂದ ಬಜ್ಜಿ ನಮಗೆ ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಫ್ರೈ ಮಾಡ್ಕೋಬೇಕು. ಆಗ ಬಜ್ಜಿ ಒಳಗಡೆಯಿಂದ ನೀಟಾಗಿ ಫ್ರೈ ಆಗುತ್ತೆ ಮತ್ತು ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿರಿ, ಗರ್ಗರಿ ಆಗೋವರೆಗೂ ಮತ್ತು ಕಲರ್ ಚೇಂಜ್ ಆಗೋವರೆಗೂ ನೀಟಾಗಿ ಫ್ರೈ ಮಾಡಿಕೊಡ್ರಿ. ತುಂಬಾ ಚೆನ್ನಾಗಿ ರೆಡಿಯಾಗಿವೆ. ಈಗ ಇವುಗಳನ್ನು ತೆಗೆದು ಟಿಶ್ಯೂ ಪೇಪರ್ ಮೇಲೆ ಹಾಕೊಳ್ಳೋಣ. ಅದೇ ಎಣ್ಣೆಯಲ್ಲಿ ರೌಂಡ್ ಆಗಿರುವಂಥ ಬಜ್ಜಿಗನ್ನು ಕೂಡ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಒಂದು ಸಲ ಎಣ್ಣೆಯಲ್ಲಿ ಫ್ರೈ ಮಾಡಿ ತೆಗೆದು ಕೂಡಲೇ ಮತ್ತೆ ಎಣ್ಣೆಯನ್ನು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು.
ನೋಡಿರಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರುವಂಥ ರೌಂಡ್ ಆಗಿರುವಂಥ ಹೀರೆಕಾಯಿನೂ ಅದೇ ಹಿಟ್ಟಿನಲ್ಲಿ ಒಂದೊಂದಾಗದು ಬಿಟ್ಟು ಈ ರೀತಿ ಬಿಸಿ ಎಣ್ಣೆಯಲ್ಲಿ ಬಿಡ್ತಾ ಹೋಗೋಣ. ಇವು ಕೂಡ ಅಷ್ಟೇ, ಎಣ್ಣೆಯಲ್ಲಿ ಎಷ್ಟು ಇಡಿಸುತ್ತೋ ಅಷ್ಟು ಮಾತ್ರ ಬಿಡ್ರಿ. ಎಣ್ಣೆಯಲ್ಲಿ ಬಿಟ್ಟು ಕೂಡಲೇ ಇಮ್ಮಿಡಿಯೇಟಾಗಿ ತಿರ್ಸೋಕ್ಕೆ ಹೋಗಬೇಡ್ರಿ ಮತ್ತು ಕೈಯಿಂದ ಮುಟ್ಟಕ್ಕೂ ಕೂಡ ಹೋಗಬೇಡ್ರಿ. ಚೆನ್ನಾಗಿ ಫ್ರೈ ಆಗಿ ಈ ರೀತಿ ತಾನಾಗಿ ಉಬ್ಬಿ ಬಂದಿರುತ್ತೆ. ಆಗ ಒಂದೊಂದಾಗಿ ತಿರುಗಿಸ್ತಾ ಎರಡು ಕಡೆಗೂ ಫ್ರೈ ಮಾಡಿಕೊಳ್ರಿ. ಹಿಟ್ಟಿನಲ್ಲಿ ಸ್ವಲ್ಪನೂ ಸೋಡಾ ಸೇರಿಸಿಲ್ಲ. ಕಾಣಿಸ್ತಾ ಇರೋದು ನಿಮ್ಗೆ ಇಲ್ಲಿ ಬಜ್ಜಿ ಎಷ್ಟು ಚೆನ್ನಾಗಿ ಉಬ್ಕೊಂಡು ಬಂದಿದೆ. ಇದೇ ರೀತಿ ಮೀಡಿಯಮ್ ಫ್ಲೇಮ್ನಲ್ಲಿ ಎರಡು ಕಡೆಗೂ ನೀಟಾಗಿ ಫ್ರೈ ಮಾಡಿಕೊಳ್ರಿ. ಚೆನ್ನಾಗಿ ಈ ರೀತಿ ಫ್ರೈ ಆದಮೇಲೆ ಈಗ ಇವುಗನ್ನು ತೆಗೆದು ಒಂದು ಪ್ಲೇಟ್ನಲ್ಲಿ ಹಾಕೊಳ್ಳೋಣ. ಇದೇ ರೀತಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಫ್ರೈ ಮಾಡಿ ಆದಷ್ಟು ಬಿಸಿ ಬಿಸಿ ಇರುವಾಗಲೇ ಸರ್ವ್ ಮಾಡಿಕೊಡ್ರಿ. ತುಂಬ ರುಚಿಯಾಗಿರುತ್ತೆ. ಬರೀ ಈರುಳ್ಳಿ ಬಜ್ಜಿ ತಿಂದು ನಿಮಗೆ ಬೇಜಾರಾಗಿದ್ದರೆ ಹೀರೆಕಾಯಿಂದ ಒಂದ್ಸಲ ಈ ರೀತಿ ಬಜ್ಜಿನ ಟ್ರೈ ಮಾಡಿ ನೋಡಿರಿ. ನೋಡಲಿಕ್ಕೂ ಡಿಫ್ರೆಂಟ್ ಆಗಿರುತ್ತೆ ಮತ್ತು ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಥ್ಯಾಂಕ್ ಯು.